ಎಲ್ರಿಗೂ ನಮಸ್ಕಾರ. ನಾನು ತಗೊಂಡಿರೋ ಟಾಪಿಕ್ಕು ಇವತ್ತು ನೋಟುಗಳ ಮಹತ್ವ ಅಂತ ಹೇಳ್ಬಿಟ್ಟು. ಈ ನೋಟಿನ ಮಹತ್ವ ನಾನು ಯಾಕೆ ತಗೊಂಡೆ ಅಂದರೆ ಇದು ಕೂಡ ಎಕ್ಸಾಮ್ಸಲ್ಲಿ ಕ್ವಶನ್ ಆಗಿರುವಂಥದ್ದು. ಹಾಗಾಗಿ ನಾನು ಇವತ್ತಿನ ಈ ಟಾಪಿಕ್ನ ತೊಗೊಂಡಿದ್ದೀನಿ. ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ಬಳಸ್ತಾ ಇರ್ತೀವಿ, ಆದರೆ ಅದನ್ನು ಅಷ್ಟೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರೋದಿಲ್ಲ. ಯಾಕೆ ಅಂತಂತಂದರೆ ನಾವು ಹಣ ಇದೆ ಅಂತನೋ ಅಥವಾ ಕೊಡ್ತಾ ಇದ್ದೀವಿ ಅಂತನೋ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡೋಕ್ಕಾಗಿರಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಅದ್ರ ಮೇಲೂ ಕೂಡ ಕ್ವಶನ್ ಆಗಿದೆ. ಹಾಗಾಗಿ ನಾನು ಈ ನೋಟಿನ ಮಹತ್ವನ ತೊಗೊಂಡಿದ್ದೀನಿ. ನಾನು ₹1 ನೋಟ್ನಿಂದ 2000 ರೂಪಾಯಿ ನೋಟ್ವರೆಗೂ ಕೂಡ ಅದರಲ್ಲಿ ಯಾವೆಲ್ಲ ಚಿತ್ರ ಇದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನು ₹1 ನೋಟ್ನ ತಗೊಂಡ್ರೆ ಈ ₹1 ನೋಟ್ನಲ್ಲಿ ಸಾಗರ ಸಾಮ್ರಾಟದ ಚಿತ್ರ ಇರುವುದನ್ನು ನಾವು ನೋಡ್ತೀವಿ. ಮತ್ತು ₹2 ನೋಟ್ನಲ್ಲಿ ಆರ್ಯಭಟ ಇರುವಂತಹ ಚಿತ್ರವನ್ನು ನಾವು ನೋಡ್ತೀವಿ. ಮತ್ತು ₹5 ನೋಟ್ನಲ್ಲಿ ಟ್ಯಾಕ್ಟರ್ ಇರುವಂಥ ಚಿತ್ರವನ್ನು ನಾವು ನೋಡ್ತೀವಿ. ಈ ₹5 ನೋಟ್ನಲ್ಲಿ ಯಾವ ಚಿತ್ರ ಇದೆ ಅನ್ನೋದು ಕೂಡ ಕ್ವಶನ್ ಆಲ್ರೆಡಿ ಆಗಿದೆ. ಇನ್ನು ₹10 ನೋಟಿಗೆ ತೊಗೊಂಡ್ರೆ ಕೊನಾರ್ಕ್ ಸೂರ್ಯ ದೇವಾಲಯವಿರುವ ಚಿತ್ರವನ್ನು ನಾವು ನೋಡ್ತೀವಿ. ₹200 ನೋಟನ್ನ ತಗೊಂಡ್ರೆ ಸಾಂಚಿ ಸ್ತೂಪ ಇರುವಂತಹ ಚಿತ್ರವನ್ನು ನಾವು ನೋಡ್ತೀವಿ. ಮತ್ತು ಈ ₹20 ನೋಟನ್ನ ತಗೊಂಡ್ರೆ ಅಜಂತದ ಗುಹೆ ಇರುವಂತಹ ಚಿತ್ರವನ್ನು ನಾವು ನೋಡ್ತೀವಿ. ₹100 ನೋಟ್ನಲ್ಲಿ ರಾಣಿ ಕಿ ವಾವ್ ಅನ್ನುವಂತಹ ಚಿತ್ರ ಇರುವಂಥದ್ದು ನಾವು ನೋಡ್ಬೋದು. ₹50 ನೋಟ್ನಲ್ಲಿ ಹಂಪಿ ಕಲ್ಲಿನ ರಥ ಇರುವಂಥ ಚಿತ್ರವನ್ನು ನಾವು ನೋಡ್ತೀವಿ. ಇನ್ನು ₹500 ನೋಟಲ್ಲಿ ದೆಹಲಿ ಕೆಂಪುಕೋಟೆ ಇರುವಂಥ ಚಿತ್ರವನ್ನು ನಾವು ನೋಡ್ತೀವಿ. ಮತ್ತು ₹2000 ನೋಟ್ನಲ್ಲಿ ಮಂಗಳಯಾನದ ಒಂದು ಚಿತ್ರವನ್ನು ಇರೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹೀಗೆ ನೋಟಿನ ಬಗ್ಗೆನೇ ಕ್ವಶನ್ ಆಗಿದೆ. ಸೊ ಹಾಗಾಗಿ ನಾನಿವತ್ತು ಈ ನೋಟ್ನಲ್ಲಿ ಯಾವ್ಯಾವೆಲ್ಲ ಚಿತ್ರ ಇದೆ ಅನ್ನೋದನ್ನೇ ಹೇಳ್ತೀನಿ. ಮತ್ತು ನಮ್ಮ ರೂಪಾಯಿದು ಸಿಂಬಲ್ ಇದೆಯಲ್ವ, ಆ ಸಿಂಬಲ್ನ ನಮಗೆ ಪರಿಚಯ ಮಾಡಿದವರು ರವಿಕುಮಾರ್ ಅಂತ ಹೇಳ್ಬಿಟ್ಟು, ಇವರು ಮುಂಬೈಯವರು. ಇದು ಕೂಡ ಕ್ವಶನ್ ಆಗಿದೆ. ನಮ್ಮ ರೂಪಾಯಿನ ಸಿಂಬಲ್ ಏನಿದೆ ಸಂಕೇತದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಹಾಗಾಗಿ ನಾನು ಇದನ್ನು ಕೂಡ ತಗೊಂಡೆ. ಸಿಂಬಲ್ನ ನಮಗೆ ಪರಿಚಯ ಮಾಡಿದ್ದು ರವಿಕುಮಾರ್ ಅಂತ ಹೇಳ್ಬಿಟ್ಟು. ಮತ್ತು ಇವತ್ತಿನ ದಿನದ ಇಂಪಾರ್ಟೆನ್ಸ್ನ ನಾನು ತಗೊಂಡ್ರೆ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬವನ್ನು ನಾವು ರೈತ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಇವರು 1902 ಡಿಸೆಂಬರ್ 23ರಂದು ಉತ್ತರ ಪ್ರದೇಶದ ಹಾಫುರ್ ಜಿಲ್ಲೆಯಲ್ಲಿ ಹಾಫುರ್ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಪ್ರಧಾನಿಯಾಗಿದ್ದಂತಹ ಕಾಲಾವಧಿಯಲ್ಲಿ ಕೃಷಿ ಸುಧಾರಣಾ ನೀತಿಯನ್ನು ಜಾರಿಗೊಳಿಸ್ತಾರೆ. ಹಾಗಾಗಿ ಇವರ ಹುಟ್ಟುಹಬ್ಬವನ್ನು ಡಿಸೆಂಬರ್ 23ನೇ ತಾರೀಕನ್ನು ರೈತ ದಿನವಾಗಿ ಆಚರಣೆ ಮಾಡ್ತೀವಿ. ಮತ್ತು ಇವರು ಚೌಧರಿ ಚರಣ್ ಸಿಂಗ್ ಅವರು ಒಂದು ಪ್ರಧಾನಿಯಾದಂತಹ ಅವಧಿ ಅಂತಂದರೆ 1979ರಿಂದ 80ರ ಅವಧಿ. ಇವ್ರದ್ದೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಲೋಕಸಭೆ ಅಧಿವೇಶನಕ್ಕೆ ಒಂದೂ ಸಲನೂ ಸಹ ಭಾಗವಹಿಸದೇ ಇರುವಂತಹ ಏಕೈಕ ಪ್ರಧಾನಿ ಅಂತಂದರೆ ಚೌಧರಿ ಚರಣ್ ಸಿಂಗ್ ಅಂತ ಹೇಳ್ಬಿಟ್ಟು. ಇನ್ನು ಡಿಸೆಂಬರ್ 22ನೇ ತಾರೀಕು ರಾಷ್ಟ್ರೀಯ ಗಣಿತ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಗಣಿತ ದಿನದ ಒಂದು ಆಚರಣೆಯ ಹಿನ್ನೆಲೆ ಏನಪ್ಪ ಅಂತಂದರೆ, ಶ್ರೀನಿವಾಸ್ ರಾಮಾನುಜನ್ರವರು ಜನಿಸಿದಂತಹ ದಿನ. ಮತ್ತು ಅವರು ಗಣಿತ ಕ್ಷೇತ್ರದಲ್ಲಿ ಅಗಾಧ ಸಾಧನೆಯನ್ನು ಮಾಡಿರೋದಕ್ಕೆ ಅವರ ಒಂದು ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಗಣಿತ ದಿನ ಅಂತ ಹೇಳಿಬಿಟ್ಟು ಆಚರಣೆ ಮಾಡ್ತೀವಿ. ಇದು ಡಿಸೆಂಬರ್ 22 ಮತ್ತು 23ರ ಒಂದು ವಿಶೇಷತೆ ಆಗಿರುತ್ತೆ. ಇವತ್ತು ಡಿಸೆಂಬರ್ 23 ಇರೋದ್ರಿಂದ ನಾನು ಚೌಧರಿ ಚರಣ್ ಸಿಂಗ್ ಬಗ್ಗೆ ಸ್ವಲ್ಪ ಹೇಳಿದೆ. ನನ್ನ ಮೇಯ್ನ್ ಟಾಪಿಕ್ ಬಂದೇ ನೋಟುಗಳ ಮಹತ್ವ ಅಂತ ಹೇಳ್ಬಿಟ್ಟು. ಇದು ತುಂಬ ಇಂಪಾರ್ಟೆಂಟು. ಇದನ್ನು ಒಂದು ಸಲ ನಾವು ಕಣ್ಣಾಡಿಸ್ಬೇಕು ಮತ್ತು ನೋಡ್ಕೊಂಡಿರಬೇಕು ಇವೆಲ್ಲದನ್ನು ಕೂಡ. ಯಾಕೆ ಅಂತಂದರೆ ಆಲ್ರೆಡಿ ಇದು ಕ್ವಶನ್ ಆಗಿದೆ ಎಕ್ಸಾಮಲ್ಲಿ. ಅದಕ್ಕೋಸ್ಕರ ನಾನಿವತ್ತು ಈ ನೋಟಿನ ಬಗ್ಗೆ ತೊಗೊಂಡಿದ್ದೀನಿ. ಥ್ಯಾಂಕ್ ಯು.